ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಎಲ್ಲಿಗೆ ಹೋಗ್ತಾ ಇರೋದು? ಲೆಟ್ಸ್ ಗೋ ಟು ದ ನೇಟಿವ್. ಬೆಳಬೆಳಗ್ಗೆನೇ ಎದ್ದು ಊರ್ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಎಲ್ಲಿ ಹೋಗ್ತಿರೋದು ಅರ್ನ? ಎಲ್ಲಿಗೆ ಹೋಗ್ತಾ ಇರೋದು? Native. Let's go to the hometown. ಚಿನ್ನಿ ಯಾರ ಮನೆಗೆ ಹೋಗ್ತಿರೋದು ನೀನು? ಯಾರ ಮನೆಗೆ? ಯಾರಿದ್ದಾರೆ ಅಲ್ಲಿ? ಯಾರಿದ್ದಾರೆ? ಎಲ್ಲಿ ಹೋಗ್ತಾ ಇರೋದು? ತಾತ ಮನೆ. ಆರಾಧ್ಯನಾ? ಆರಾಧ್ಯ. ಆಮೇಲೆ ಚಿನ್ನಿ ನಿನ್ನ ಹೆಸರೇನು? ನಿನ್ನ ಹೆಸರೇನು? ಪಪ್ಪ ಹೆಸರೇನು? ಏಯ್ ಪಪ್ಪನ ಹೆಸರೇನು? ಕರೆಕ್ಟಾಗಿ ಹೇಳು. ಪಪ್ಪನ ಹೆಸರೇನಂತ? ಸುನೀನಾ ನಿಮ್ಮಪ್ಪನ ಹೆಸರು? ಮಮ್ಮಿ ಹೆಸರು ಏನ್? ನಿಮ್ಮ ಅಮ್ಮನ ಹೆಸರು? ಜ್ಯೋತಿ. ಮಮ್ಮಿ ಹೆಸರು ಬರಲ್ಲ. ಬ್ಯಾಡ್ ಗರ್ಲ್. ನೋಡಿದ್ರಲ್ಲ ಹಾರ್ನ ಯಾವ ರೀತಿ ತಲೆ ತಿಂತಾಳೆ ಅಂತ ಅಂದ್ಬಿಟ್ಟು. ಇವಾಗ ಇನ್ನೂ ಮಾತಾಡೋದು ಕಲಿತಾ ಇದ್ದಾಳೆ. ಇನ್ನು ಮುಂದೆ ತಲೆ ತಿನ್ನೋದು ತುಂಬಾ ಇದೆ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ತರಲೆ ಹಾಗೆ ತೀಟೆ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಈ ರೀತಿ ಮಕ್ಕಳು ಕ್ಯೂಟಾಗಿ ಮಾತಾಡೋದನ್ನು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಆ ಫೀಲೇ ಬೇರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ನಮ್ಮ ಊರಿಗೆ ಬಂದಿರು. ನಮ್ಮ ಅಕ್ಕನ ಬದಲಾಗಿ ನಾನು ಮಾಡ್ತಿದ್ದೀನಿ ವಿಡಿಯೋ. ಇಲ್ಲಿ ನೋಡಿ ಯಾರನ್ನ ಬಾಸ್ಕೆಟ್ಬಾಲಲ್ಲಿ ಆಟಾಡ್ತಿದ್ದಾರೆ. ಬಾವ ಮತ್ತು ಅಜ್ಜಿ ಮಾತಾಡ್ತಿದ್ದಾರೆ ಇಲ್ಲಿ. ಇಲ್ಲಿ ನೋಡಿದ್ರೆ ನೋಡಿ ನಮ್ಮ ದೊಡ್ಡಮ್ಮ ಅವರು ಕಾಫಿ ಕುಡೀರಿ ಅಂತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಸೀರೆಗಳನ್ನ ನೋಡ್ಕೊಂಡು ಬ್ಯುಸಿ ಆಗಿದ್ದಾರೆ. ನನಗೆ ಹೇಳಿದ್ದಾರೆ ವ್ಲಾಗಿಂಗ್ ಮಾಡಿ ಅಂತ. ನಮ್ಮ ಅಣ್ಣ ನೋಡಿ ಫೋನ್ ನೋಡ್ತಿದ್ದ. ನೋಡಿ ಸುಮ್ಮನೆ ಅಂತ ನೋಡಿ ನಮ್ಮ ಅಣ್ಣ ಸೀಮೆ ಸುಣ್ಣ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದಾರೆ. ನೋಡಿ ಎಲ್ಲರೂ ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಬಾವ ನೋಡಿ ಅವಳು ಹೇಳೋದನ್ನ. ಅಮ್ಮ ಯಾಕಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿದ್ಯಾ? ಯಾಕೆ? ಹೌದಾ, ಸರಿ. ನೋಡಿ ನಮ್ಮ ಅಜ್ಜಿಗೆ ಆಪರೇಷನ್ ಆಗಿದೆ. ನಮ್ಮ ಅಕ್ಕ ಇವತ್ತು ನನಗೆ ಕೊಟ್ಟಿದ್ದಾರೆ ವಿಡಿಯೋ ಮಾಡು ಅಂತ. ಇಲ್ಲಿ ನೋಡಿ ನಮ್ಮ ಅಕ್ಕ ನನಗೆ ಕೊಟ್ಬಿಟ್ಟು ಬಾಕ್ಲ ಹತ್ರ ಇದ್ದಾರೆ. ನಮ್ಮಮ್ಮ ಮತ್ತು ದೊಡ್ಡಮ್ಮ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಹುಟ್ಟು ಬೆಳೆದಿರೋಂಥ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಚಿಕ್ಕವಾಗಿಂದ ಅಲ್ಲೇ ಆಟ ಆಡ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಗೆ ಹೋಗೋಣ ಬಾ. ಇವಾಗ ತೋರಿಸ್ತೀನಿ. ಇವಾಗ ಆ ಕಡೆ ತೋರಿಸು, ರೋಡ್ ಆ ಕಡೆ ಇರೋದು. ಆರ್ನ ಇಲ್ಲಿ ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಮಲ್ಕೊಂಡಿದ್ಲು, ಹಾಗೆ ಎತ್ಕೊಂಬಂದ್ವಿ. ಅಲ್ಲಿ ಹೋದ್ಮೇಲೆ ಎದೊಳ್ತಾಳೆ, ನಾವು ನೋಡ್ಬೇಕಿನ್ನು. ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರ ಅಂತಂದರೆ ಬೋರ್ ಆಗ್ತಾ ಇತ್ತು. ಸರಿ ಆಯಿತು, ಊರಿಗೆ ಹೋಗಿ ನೋಡ್ಕೊಂಬರೋಣ, ಸುಮ್ಮನೆ ದೇವಸ್ಥಾನ ಅಲ್ಲಿ ಇಲ್ಲಿ ವಿಸಿಟ್ ಮಾಡ್ಕೊಂಬರೋಣ ಅಂತ. ಟೈಮ್ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಾ? ಹಂಗಾದ್ರೆ ಬರ್ತಾ ಹಂಗೆ ದೇವಸ್ಥಾನ ವಿಧುರಾಶ್ವತ್ಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಸಿಲು ಬೀಳ್ತಾ ಇದೆ ನನಗೆ ಈ ಕಡೆಯಿಂದ. ಹೋಗಿದ ತಕ್ಷಣ ಆಂಟಿ ವಾಟರ್ ಮಿಲನ್ನ ಕಟ್ ಮಾಡಿಕೊಟ್ರು. ನಾವೆಲ್ಲ ತಿಂದು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಆನನ್ನು ಸಹ ಇದ್ಲು. ಏನು ಚಿನ್ನಿ ಅದು? ಏನದು?
ಈ ಸೈಡ್ ಫುಲ್ಲು ಗಾರ್ಡನ್ ಮಾಡ್ಕೊಂಬಿಟ್ಟಿದ್ದಾರೆ. ಚೆನ್ನಾಗಿದೆ, ಒಂಥರ ಗ್ರೀನರಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಫುಲ್ಲು ಗಿಡ ಮರ ಎಲ್ಲನೂ ಬೆಳೆಸ್ಕೊಂಡು ಬಿಲ್ಪತ್ರೆ ಮರ, ಕರಿಬೇವಿಂದು, ಗಸಗಸೆದು, ತುಳಸಿ ಮತ್ತು ಜಾಕ್ ಫ್ರೂಟಿಂದು ಎಲ್ಲ ಥರನೂ ಬೆಳೆಸ್ಕೊಂಡಿದ್ದಾರೆ. ಥರ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತಾದರೆ ಈ ಪಕ್ಷಿಗಳ ಸೌಂಡು, ಚಿಲಿಪಿಲಿ ಸೌಂಡು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಾಯ್ಲಿ ಈ ಸೈಡೆಲ್ಲ ಇದು ಬಾಳೆ ಗಿಡ, ಯಾವಾಗಲಾದರೂ ಒಂದೊಂದು ಸಲ ಇಲ್ಲಿಗೆ ಹತ್ರದಲ್ಲಿ ಬರುತ್ತೆ ಅಷ್ಟೇ ನವಿಲು. ಆ ಕಡೆ ಎಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ. ಆ ಕಡೆ ಬಟ್ಟೆ ಒಗೆಯೋಕ್ಕೆಲ್ಲನೂ ಜಾಗನ ಬಿಟ್ಕೊಂಡಿದ್ದಾರೆ. ಏನು ಮಾಡ್ತಿದ್ಯಾ ಕಂದ? ಏನು ಮಾಡ್ತಿದ್ಯಾ ನೀನು? ಪಾರ್ಕಾ ಇದು? ಪಾರ್ಕಾ? ನಿಂಗೆ ಎಲ್ಲಿ ಜಾರೋ ಬಂಡಿ ಸಿಕ್ಕಿದ್ರೆ ಅದೆಲ್ಲ ಪಾರ್ಕು ಅಲ್ವಾ? ಹಾಂ, ನಿಂಗೆ ಎಲ್ಲಿ ಜಾರೋ ಬಂಡಿ ಸಿಕ್ಕಿದ್ರೆ ಎಲ್ಲ ಪಾರ್ಕೇನಾ? ಏನದು? ಏನಿದು? ಪಾರ್ಕ್. ಹಾಡು ಏ ಆರ್ನಾಗಂತೂ ಈ ರೀತಿ ಆಚೆ ಕಡೆ ಬಿಟ್ಬಿಟ್ರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಅವಳಂತೂ ಫುಲ್ ಮಜಾ ಮಾಡ್ತಾಯಿದ್ಲು. ಅವಳು ಪಾಡ್ಗೆ ಅವಳು ಆಟ ಆಡಿಕೊಂಡು ಇಲ್ಲಿ ಒಳಗಡೆ ಆಂಟಿ ಚಪಾತಿನ ಮಾಡ್ತಾಯಿದ್ರು ನಮಗೆ ಅಂತ ಅಂದ್ಬಿಟ್ಟು. ಸೊ ಇವ್ರು ಹಂಗೆ ಮಾತಾಡಿಕೊಂಡು ಅತ್ತೆನೋ ಅಳಿಯ ಹಾಗೆ ಚಪಾತಿನ ಮಾಡ್ತಾಯಿದ್ರು. ಚಪಾತಿ ಎಲ್ಲ ತಿಂದ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋಗಿದ್ದಂಥ ದಿವಸ ಬಂದು ಹುಣ್ಣಿಮೆ ಇತ್ತು. ಅವತ್ತೇನು ಅಷ್ಟೇ ರಶ್ ಇರಲಿಲ್ಲ. ಹಿಂದಿನ ದಿವಸ ಹುಣ್ಣಿಮೆ ಹಿಂದಿನ ದಿವಸ ತುಂಬಾ ರಶ್ ಇತ್ತು ದೇವಸ್ಥಾನ. ಯಾಕಂದರೆ ಬೆಳಗ್ಗೆನೇ ಬಂದು ನಾಗರಕಲ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಆ ದೇವಸ್ಥಾನ ಫುಲ್ಲು ರಶ್ ಇತ್ತಂತೆ. ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು. ಸೊ ನಾವು ಹೋಗಿ ಹುಣ್ಣಿಮೆ ದಿವಸ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಎಲ್ಲಿಗೆ ಬಂದಿದ್ಯಾ ಸೋನಿ? ವಿದ್ರಾಶ್ವತ ಟೆಂಪಲ್. ಹಾಯ್ ಗೈಸ್, ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ಕಾಫಿಯಿಂದ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೆ. ವಾಂಗಿಬಾತ್ ನಾನೇ ಮಾಡ್ತಾಯಿದ್ದೆ. ಊರಿಗೆ ಬಂದಮೇಲೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಳಕ್ಕಾಗಲ್ಲ, ವ್ಲಾಗ್ ಏನೂ ಮಾಡೋಕ್ಕಾಗಲ್ಲ. 3 days ವ್ಲಾಗು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇನ್ನೊಂದು ಪ್ಲೇಸ್ಗೆ ಹೋಗೋದಿದೆ. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಟೈಮ್ ಆದರೆ ಹೋಗಬೇಕು. ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ನಮ್ಮ ಗೌರಿಬಿದನೂರಲ್ಲಿ ಫೇಮಸ್ ಆಗಿರೋ ಅಂಥ ಚಾಟ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಚಿಕ್ಕ ವಯಸ್ಸಿಂದನೂ ನಾವು ಚಾಟ್ಸ್ನ ತಿಳ್ಕೊಂಡು ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು. ನಾನೊಂದು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಿಂದ ಆ 5 rupees ಚಾಟ್ಸ್ ಇತ್ತು ಆವಾಗ. ಇವಾಗೆಲ್ಲ 35-40 rupees ಆಗಿದೆ. ಆವಾಗಿಂದನೂ ಅದೇ ಚಾಟ್ಸಲ್ಲೇ ತಿನ್ಕೊಂಡು ಬಂದಿದ್ದೀವಿ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿನ ಚಾಟ್ಸ್ಗೂ ಮತ್ತು ಬೆಂಗಳೂರು ಚಾಟ್ಸ್ಗೂ ಕಂಪೇರ್ ಮಾಡಿದ್ರೆ ಊರಿನ ಚಾಟ್ಸೇ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಟೇಸ್ಟ್ ವೈಸು. ಏನೇನು ಬೇಕೋ ಎಲ್ಲ ತೊಗೊಂಡು ಬೇಗ ತಿಂತಾಯಿದ್ದೀವಿ. ಟೈಮ್ ಆಗಿಬಿಟ್ಟಿದೆ. ಹೇಳಿದ್ನಲ್ಲ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ. ಆ ಪ್ಲೇಸ್ಗೆ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ತೊಗೊಂಡು ತಿಂದು ಇವಾಗ ಹೊರಡ್ತಾ ಇದ್ದೀವಿ.
ಹೋಗ್ತಾ ಇದೀವಿ ಅರ್ಣ ಇವಾಗ ನಾವು? ಎಲ್ಲಿ ಹೋಗ್ತಾ ಇದೀವಿ? ಚಾಮಿಗ? ಎಲ್ಲಿ ಚಾಮಿ? ಯಾವ ಚಾಮಿಗೆ? ಯಾವ ಚಾಮಿಗೆ? ಪಪ್ಪನ್ ಕೇಳ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸುನೀತಾ ಇವಾಗ ನಾವು? ಈಶಾ ಫೌಂಡೇಶನ್. ಈಶಾ ಚಾಮಿಗೆ ಹೋಗೋಣ? ಹೋಗೋಣ. ಏನಿಗೆ ಹೋಗ್ತಾ ಇರೋದು ಇವಾಗ ಈಶಾ ಫೌಂಡೇಶನ್ಗೆ? ಲೇಸರ್ ಶೋ. ಲೇಸರ್ ಶೋ ನೋಡಕ್ಕೆ ಇವಾಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಆಗ್ಲೇ ಒಂದ್ಸಲ ನಾನು ಹೋಗ್ಬಿಟ್ಟು ಬಂದಿದ್ದೆ ಈಶಾ ಫೌಂಡೇಶನ್ಗೆ. ಅದ್ರ ವ್ಲಾಗು ಸಹ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಇವಾಗ ನಾವು ಲೇಸರ್ ಶೋಗೋಸ್ಕರ ಇವಾಗ ಮತ್ತೆ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ, ಅದನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ವಾ ಅಲ್ವಾ? ಈಶಾ ಫೌಂಡೇಶನಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗೋದು 7 o'clockಗೆ. ಅಷ್ಟರಲ್ಲಿ ರೀಚ್ ಆದರೆ ಚೆನ್ನಾಗಿರುತ್ತೆ. ಟೈಮು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಹೋಗಿದ್ದೆ ವೇಸ್ಟ್ ಆಗುತ್ತೆ ಅಲ್ಲ. ಲೇಸರ್ ಶೋ ಎಲ್ಲ ಆಗೋದ್ಮೇಲೆ ಹೋದರೆ ವೇಸ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಬೇಗ ಫಾಸ್ಟಾಗಿ ಹೋಗ್ತಾ ಇದ್ವಿ ಹಳ್ಳಿಗಳ ಮೇಲೆಯಿಂದ ಒಳಗಡೆಯಿಂದ. ನೋಡೋಣ ಟೈಮ್ ಕರೆಕ್ಟಾಗಿ ರೀಚ್ ಆಗ್ತೀವೋ ಇಲ್ವೋ ಅಂತ ಅಂದ್ಬಿಟ್ಟು. ಈ ಕಡೆ ನೋಡಿ ಏ ಪಾಪು, ನಿನ್ನ ಬಾಯಿ 1 ನಿಮಿಷ ಸುಮ್ಮನೆ ಇರಲ್ವಾ? ಹಾಂ, ನಿನ್ನ ಬಾಯಿ 1 ನಿಮಿಷನೂ ಸುಮ್ಮನೆ ಇರಲ್ವಾ ಅರ್ಣ? ಯಾರ್ಗ ಹಾಯ್ ಮಾಡ್ತಾ ಇದೀಯಾ? ಯಾರ್ಗ ಹಾಯ್ ಮಾಡ್ತಾ ಇದೀಯಾ? ಆರಾಧ್ಯ ಎಲ್ಲಿದ್ದಾನೆ? ಆರಾಧ್ಯ ಹೋದ, ಊರಲ್ಲಿ ಹೋದ್ನಲ್ಲ. ಊರಲ್ಲಿದ್ದಾನ. ಆನ್ ದ ವೇಲಿ ಹೋಗ್ತಾ ಆಗಲೇ ಸನ್ಸೆಟ್ ಬೇರೆ ಆಗ್ತಾ ಇತ್ತು. ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಇವಾಗ ಹೊರಟ್ವಿ. ವೆದರು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಫಾಸ್ಟಾಗೆ ಬಂದ್ವಿ. ಬಟ್ ಕರೆಕ್ಟ್ ಟೈಮ್ಗೆ ಹೋಗಿ ಇನ್ನೂ ಮುಂಚೆನೇ ಸ್ವಲ್ಪ ಬೇಗನೆ ಹೋಗಿ ರೀಚ್ ಆದ್ವಿ. ಒಟ್ಟಿನಲ್ಲಿ ಕರೆಕ್ಟ್ ಟೈಮ್ಗೆ ಹೋಗಿ ನಾವು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಕತ್ಲು ಬೇರೆ ಆಗ್ತಾಯಿತ್ತು ಆ ಟೈಮಲ್ಲಿ. ಅಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಮೇಲೆಯಿಂದ ಬೆಟ್ಟದ ಮೇಲೆಯಿಂದ ಫುಲ್ಲು ಸರೌಂಡಿಂಗ್ಸ್ ಲೈಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಲೇಸರ್ ಶೋಗೆ ಕರೆಕ್ಟ್ ಟೈಮ್ಗೆ ಹೋಗಿ ನಾವು ರೀಚ್ ಆದ್ವಿ. ಹೋಗಿ ಕೂತ್ಕೊಂಡು ಎಲ್ಲ ಸೆಟಲ್ ಆಗೋ ಅಷ್ಟರಲ್ಲಿ ಪ್ರೋಗ್ರಾಮು ಸಹ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಲ್ಲಿರೋರು ಒಂದು ಹಾಡನ್ನು ಹಾಡ್ತಾರೆ. ಅದೆಲ್ಲ ಆದಾದಮೇಲೆ ಸ್ವಲ್ಪ ಮಂತ್ರಗಳು ಹೇಳ್ಕೊಡ್ತಾರೆ. ಅದೆಲ್ಲ ಆದಾದಮೇಲೆ ಗುರೂಜಿ ಅವ್ರದ್ದು, ಸದ್ಗುರು ಅವ್ರದ್ದು ಒಂದು ಸ್ಪೀಚ್ ಇರುತ್ತೆ. ಆ ಸ್ಪೀಚ್ ಆದಮೇಲೆ ಮೇನ್ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಅನ್ನಿಸ್ತು. ಸುತ್ತ ಬೆಟ್ಟ, ಫುಲ್ಲು ಕತ್ತಲು, ಆ ಲೈಟು, ಲೇಸರ್ ಶೋ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಎಷ್ಟೇ ಫೋನಲ್ಲಾಗಲಿ ಟಿ ವಿಯಲ್ಲಾಗಲಿ ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗಲ್ಲ. ಅಲ್ಲಿ ಫೀಲ್ ಮಾಡಿ ನೋಡಿದಾಗ್ಲೇ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಆರ್ನ ಅಂತೂ ಸ್ವಲ್ಪ ಭಯ ಬಿದ್ದುಬಿಟ್ಟಿದ್ಲು. ಕಣ್ಣು ಮುಚ್ಕೊಂಡು ಗೊಗ್ಗ ಅಂತ. ಅವಳಂತೂ ಕಣ್ಣೇ ತೆಗಿಲಿಲ್ಲ ಪ್ರೋಗ್ರಾಮ್ ಮುಗಿಯೋವರೆಗೂ. ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಅವಳು ಕಣ್ಣನ್ನು ಓಪನ್ ಮಾಡಿದ್ದು. ಬಟ್ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಚೆನ್ನಾಗಿದೆ. ನೀವು ಯಾರೆಲ್ಲ ಹೋಗಿ ನೋಡಿಲ್ಲ, ಹೋಗಿ ಒಂದು ಸಲ ನೋಡಿ, ತುಂಬಾ ಚೆನ್ನಾಗಿದೆ. ಇವಾಗ ಫುಲ್ ವೀಡಿಯೋನ ನಾನು ಹಾಕ್ತೀನಿ, ನಿಮಗೋಸ್ಕರನೇ ಕ್ಲಿಪ್ಪಿಂಗ್ನ ತೊಗೊಂಬಂದಿದ್ದೆ. ಇವಾಗ ಫುಲ್ ವೀಡಿಯೋ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ.
upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಸಾರಿ ಅಂತ ಕೇಳ್ತೀನಿ. ಹೇಗಿದೆ ಹಾಗೆ ರಾಕ್ ಕ್ಲಿಪ್ಪಿಂಗ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಅದರಲ್ಲೂ ಸ್ವಲ್ಪ ಸ್ಪೀಡನ್ನ ಮಾಡಿದ್ದೀನಿ, ಯಾಕಂತ ಅಂದರೆ ಹಾಗೆ ಹೇಗಿದೆಯೋ ಅದು ಹಾಗೆ ಹಾಕಿದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ನೀವು ಯಾರಾದರೂ ಲೇಸರ್ ಶೋಗೆ ಹೋಗಬೇಕು ಅನ್ನೋದಾದರೆ ವೀಕ್ ಡೇಸಲ್ಲಿ ಹೋಗಿ, ಯಾಕಂದರೆ ಸ್ಯಾಟರ್ಡೆ ಸಂಡೇ ಆದರೆ ರಶ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಬೇಕಾದರೆ ನಿಮಗೆ ಫ್ರೀ ಇದ್ದರೆ ಸ್ಯಾಟರ್ಡೆ ಸಂಡೇನೇ ಹೋಗಿ. ಬಟ್ ಚೆನ್ನಾಗಿದೆ, ಒಂದು ಸಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಲೇಸರ್ ಶೋನ ನೋಡಿಕೊಂಡು ಬನ್ನಿ, ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವಾಗ ಹೋದ್ರೂ ರಶ್ಶೇ ಇರುತ್ತೆ. ನಾವು ವೀಕ್ ಡೇಸಲ್ಲೇ ಹೋಗಿದ್ದು, ಅವತ್ತಿಗೂ ಸಹ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಓಕೆನಾ? ಬಾಯ್. Seeing the splendor. 7 sages, the Saptarishis, took the sacred science of yoga in all its forms to human habitations across the planet.